ಡಾಕ್ಟ್ರೆ ಕೆಲವು ಕೇಸ್‌ಗಳು ಬರ್ತವೆ. ನಿಮ್ಗೊಬ್ರು ಸರ್ಜರಿ ಮಾಡು ಅಂತಾರೆ, ಒಬ್ರು ಬೇಡ ಅಂತಾರೆ. ಒಬ್ರು ಕಾಯ್ತಾ ಇರ್ತಾರೆ. ಅವ್ರ ಅಪ್ಪ ಬೇಕು ಅಂತಾರೆ, ಅವ್ರ ಅಮ್ಮ ಬೇಡ ಅಂತಾರೆ. ಅಂತ ಸಿಚುವೇಷನ್ ನೀವ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಇಲ್ಲ, ಇದು ಕೆಲವೊಂದಲ್ಲ, ಪ್ರತಿಯೊಂದು ಕೇಸಲ್ಲೂ ಇದು ಆಗ್ತಾನೆ ಇರ್ತದೆ. ಒಂದು ಸರ್ಜರಿ ಅಂತ ಬಂದಾಗ ನಿರ್ಧಾರ ತಗೊಳ್ಳೋದು ಅಷ್ಟು ಈಸಿಯಾಗಿರೋದಿಲ್ಲ. ಪೇಷಂಟ್ಸ್‌ಗಾಗ್ಲಿ, ಅವ್ರ ಅಟೆಂಡರ್ಸ್‌ಗಾಗ್ಲಿ ಒಂದೊಂದು ಸರ್ತಿ ಪೇಷಂಟ್ಸ್ ವಿಲ್ಲಿಂಗ್ ಇರ್ತಾರೆ. ಯಾಕಂದ್ರೆ ಅವ್ರು ನೋವು ತಿಂತಾ ಇರ್ತಾರೆ. ಅವ್ರು ನಂಗೆ ಮಾಡಿ ನೋವು ನಿವಾರಣೆ ಮಾಡಿ ಅನ್ನೋ ಇದ್ರಲ್ಲಿ ಅವ್ರು ಇರ್ತಾರೆ. ಬಟ್ ಅಟೆಂಡರ್ಸ್ ಇದು ಸರಿನಾ? ತಪ್ಪಾ? ಸರ್ಜರಿ ಮಾಡಿಸ್ಬೇಕಾ? ಅಥವಾ ನಾವೇನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ ಅನ್ನೋದು ಈ ಕಾಲದಲ್ಲಿ ಇದು ಕಾಮನ್ ಆಗಿದೆ. ಬಟ್ ಅವ್ರಿಗೆ ನಾವು ಬೇರೆ ಎಕ್ಸಾಂಪಲ್ಸ್‌ನ ತೋರಿಸ್ಕೊಂಡು, ಉದಾಹರಣೆಗಳನ್ನ ಕೊಟ್ಟು, ಹಳೆ ಬೇರೆ ಪೇಷಂಟ್ಸ್‌ದು ಎಕ್ಸ್‌ರೇಸು, ಅವ್ರಿಗಾಗಿರೋಂಥ ಸರ್ಜರೀಸು, ಸರ್ಜರಿಯಿಂದ ಆಗಿರೋಂಥ ರಿಸಲ್ಟ್ಸು, ಇದೆಲ್ಲ ತೋರಿಸಿ ನಾವು ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನಿಸ್ತೀವಿ. ಡಾಕ್ಟ್ರೆ ನೀವು ಸರ್ಜರಿ ಮಾಡುವಾಗ ಅಥವಾ ಎಲ್ಲ ನಿಮ್ ವ್ಯವಸ್ಥೆಯಲ್ಲಿ ಪಕ್ಕಾ ಸರಿ ಇದೆ ಎಲ್ಲವೂ ಮಾಡ್ತಾ ಇರ್ತೀರ. ಅಲ್ಲೇನಾದ್ರು ತೊಂದ್ರೆ ಆಗಿರೋದು ಯಾವ್ದನ್ನ ಹೇಳ್ಬೋದಾ ನೀವು? ಈಗ ಮೆಕ್ಯಾನಿಕಲ್ ಇಶ್ಯೂ ಇರ್ತದೆ. ಈಗ ನಾವು ಯೂಸ್ ಮಾಡೋಂಥ ಇನ್‌ಸ್ಟ್ರುಮೆಂಟ್ಸ್ ಆಗಿರ್ಬೋದು, ಅಥವಾ ಸರ್ಜಿಕಲಿ ಬೇಕಾಗಿರೋಂಥ ಇಂಪ್ಲಾಂಟ್ಸು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಬಟ್ ಆಸ್ ಎ ಬ್ಯಾಕಪ್ ಎಲ್ಲಾನು ನಾವು ಇಟ್ಕೊಂಡು ಮಾಡಬೇಕಾಗುತ್ತೆ. ಈ ಸರ್ಜರಿಲಿ ಈ ಥರ ಚಾನ್ಸಸ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಈ ಒಂದು ಮಾಡ್ತಿರ್ಬೇಕಾದ್ರೆ ಅದಿಲ್ಲ, ಇದಿಲ್ಲ ಅಂತ ಬಿಡೋ ಥರ ಇರೋಲ್ಲ. ಸೊ ಬ್ಯಾಕಪ್ ಇದ್ದೇ ಇರ್ತದೆ. ಅದನ್ನ ನೀವು ಉಪಯೋಗಿಸ್ಕೊಂಡು ಸರ್ಜರಿನ ನಾವು ಕಂಪ್ಲೀಟ್ ಮಾಡ್ತೀವಿ. ನೀವು ಮೊದಲನೇ ಮಾಡಿದಂತ ಸರ್ಜರಿ ಹೆಂಗಿತ್ತು ಡಾಕ್ಟ್ರೆ? ಅದು ನಾವು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಇದ್ದಾಗ, ಈಗ ನಾವು ಕ್ಯಾಶುಯಾಲಿಟಿಲಿ ಮಾಡೋಂಥ ಸರ್ಜರೀಸ್ ಬೇರೆ ಇರ್ತದೆ. ಯೂಶುವಲಿ ಅಷ್ಟು ಮೇಜರ್ ಆಗಿ ನಮಗೆ ಆಪ್ಷನ್ಸ್ ಇರ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ ಈಗ ಏನಾದ್ರು ಆಂಪ್ಯುಟೇಷನ್ಸ್ ಆಗಲಿ ಅಥವಾ ಎಕ್ಸ್ಟರ್ನಲಿ ಸ್ಟೆಬಿಲೈಸ್ ಮಾಡೋಂಥವು ಈ ಥರ ಸರ್ಜರೀಸ್ ಮಾಡ್ತಾ ಇದ್ವಿ. ಅದ್ ಬಿಟ್ರೆ ನಾವು ಎಲೆಕ್ಟಿವ್ ಆಗಿ ನಾವು ಸರ್ಜರಿ ಮಾಡಿದ್ದು ಸೆಕೆಂಡ್ ಇಯರ್ ಆಫ್ ಪೋಸ್ಟ್ ಗ್ರಾಜುಯೇಷನಲ್ಲಿ. ಸೊ ಒಂದು ಫೀಮರ್ ಫ್ರಾಕ್ಚರ್ ಇದ್ದಿದ್ದು. ಅದನ್ನ ನಮ್ಮ ಪ್ರೊಫೆಸರ್ ನೀವೇ ಮಾಡಿ ಅಂತ ಕೊಟ್ಟಾಗ ಅದೊಂದು ಡಿಫ್ರೆಂಟ್ ಫೀಲ್ ಅದು. ಸೊ ನಾವು ಫಸ್ಟ್ ಟೈಮ್ ಈ ತರ ನಾವು ಸರ್ಜರೀಸ್ ಮಾಡ್ತಾ ಇದೀವಿ. ಒಳ್ಳೆ ರಿಸಲ್ಟ್ಸ್ ಕೊಡಬೇಕು, ಒಳ್ಳೆ ಅಲೈನ್ಮೆಂಟ್ ತರಬೇಕು. ಸೊ ವಿ ಅಟೆಂಪ್ಟ್ ಆರ್ ವಿ ಪುಟ್ ಅವರ್ 100% ಇಂಟ್ರೆಸ್ಟ್ಸ್ ಇನ್ ದಟ್. ಡಾಕ್ಟ್ರೆ ಈಗ ಆಂಪಿಟ್ ಅಂದ್ರೆ ಕೈ ತೆಗಿಬೇಕಾಗುತ್ತೆ. ಅದ್ ಯಾವಾಗ ನಿರ್ಧಾರ ಆಗುತ್ತೆ? ಯಾಕೆ? ಆದಷ್ಟುನು ಅದನ್ನ ರಿಕವರಿ ಮಾಡೋ ಪ್ರಯತ್ನ ಮಾಡಲ್ವಾ? ಮಾಡಿರ್ತೀವಿ. ಈಗ ಅದು ಆರ್ಥೋಪೆಡಿಕ್ ಅಂತ ಬಂದಾಗ ಯೂಶುವಲಿ ಆಂಪುಟೇಷನ್ಸ್ ಆರ್ಥೋಪೆಡಿಕ್ಸ್ ಅಲ್ಲಿ ನಾವು ನೋಡೋದು ಕ್ರಶ್ ಇಂಜುರೀಸ್ ಅಂತ ಹೇಳ್ತೀವಿ. ಅಥವಾ ಈ ಆಕ್ಸಿಡೆಂಟ್ಸ್ ಅಲ್ಲಿ, ರೈಲ್ವೆ ಆಕ್ಸಿಡೆಂಟ್ಸ್ ಇರ್ಬೋದು ಅಥವಾ ಬಸ್ ಆಕ್ಸಿಡೆಂಟ್ಸ್, ಎಲ್ಲಿ ಕಾಲ್ ಮೇಲೆ ಅಥವಾ ಕೈ ಮೇಲೆ ವೆಹಿಕಲ್ಸ್ ಹೋದಾಗ ಮಸಲ್ ಮತ್ತೆ ಟಿಶ್ಯೂಸ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ, ಅಥವಾ ಬೋನ್ ತುಂಬಾನೇ ಸಾಲ್ವೇಜ್ ಮಾಡೋದು ಅಂದ್ರೆ ಉಳಿಸ್ಲಿಕ್ಕೆ ಆಗದೆ ಇರುವಂತ ಅಷ್ಟು ಡ್ಯಾಮೇಜ್ ಆದಾಗ ಬೆಸ್ಟ್ ಆಪ್ಷನ್ ವುಡ್ ಬಿ ಆಂಪುಟೇಷನ್. ನಾವು ಅದನ್ನ ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಕಾಲು ಉಳಿಸ್ಬೇಕು ಅಂತ ಏನಾದ್ರು ಅಟೆಂಪ್ಟ್ಸ್ ಮಾಡಿದಾಗ ಅದರಿಂದ ನಂಜಾಗೋದು ಅಥವಾ ಪೇಷಂಟ್ಸಿಗೆ ತೊಂದರೆ ಆಗೋ ಚಾನ್ಸಸ್ ಹೈ ಅಂತ ಅನಿಸಿದಾಗ ಹ್ಮ್. ಪರ್ಟಿಕ್ಯುಲರ್ ಲಿಂಬ್ ತೆಗೆದು ಒಂದು 2 to 3 ಮಂತ್ಸ್ ಅಲ್ಲಿ ಅವ್ರಿಗೆ ಆರ್ಟಿಫಿಷಿಯಲ್ ಲಿಂಬ್ ಹಾಕುವಂತ ಪ್ರಯತ್ನದಲ್ಲಿ ನಾವು ಇರ್ತೇವೆ. ಓಕೆ.